ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಗುಳುಮಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಹೋಗಿದೆಯಾ ಕಪ್ಪ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಇದನ್ನ ನಾವು ಮಾಡ್ತಾ ಇಲ್ಲ. ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಕಾಂಗ್ರೆಸ್ ಕೈವಾಡ ಇರುವಂತಹ ಅನುಮಾನ. ಕೈ ಹೈಕಮಾಂಡ್ಗೂ ಹೋಗಿದೆಯಂತೆ ಪಾಲು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದಲ್ಲಿ ಆರ್ ಅಶೋಕ್ ಸ್ಫೋಟಕ ಮಾತು. ಸಹಜವಾಗಿ ಆರಂಭದಿಂದಲೂ ಕೂಡ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಸಾವಾಗಿದೆ, ಆತ್ಮಹತ್ಯೆಯಾಗಿದೆ. ಡೆತ್ ನೋಟ್ ನಲ್ಲಿ ಸಚಿವರ ಹೆಸರನ್ನ ಕೂಡ ಉಲ್ಲೇಖ ಮಾಡ್ತಾರೆ, ಮೌಖಿಕ ಆದೇಶ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ತನಕ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡ ಆಗಿಲ್ಲ. ಆ ಮೂಲಕ ಸಚಿವ ಬಿ ನಾಗೇಂದ್ರ ಅವರ ರಕ್ಷಣೆಗೆ ಸರ್ಕಾರ ನಿಂತ್ಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇತ್ತು. ಈಗ ಆರ್ ಅಶೋಕರ ಈ ಗಂಭೀರ ಆರೋಪದಿಂದ ಹಾಗಾದ್ರೆ ಸರ್ಕಾರಕ್ಕೂ ಕೂಡ ಪಾಲ್ ಹೋಗಿದೆಯಾ? ಆ ಕಾರಣಕ್ಕೆ ಈ ಅಕ್ರಮದಲ್ಲಿ ಸೈಲೆಂಟ್ ಆಗ್ಬಿಡ್ತಿದೆಯಾ ಸರ್ಕಾರ? ಆ ಕಾರಣಕ್ಕೆ ಸಚಿವರ ತಲೆದಂಡ ಆಗ್ತಾ ಇಲ್ವಾ? ಯಾಕೆ ಯಾವುದೇ ಕ್ರಮ ಆಗ್ತಾ ಇಲ್ಲ? ಯಾಕೆ ಇಲ್ಲಿ ತನಕ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಷ್ಟು ದೊಡ್ಡ ಅಕ್ರಮದ ಬಗ್ಗೆ ಮಾತನಾಡ್ತಾ ಇಲ್ಲ, ಧ್ವನಿ ಎತ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ದೆಹಲಿಗೆ ದುಡ್ಡು ಕಳಿಸೋದಕ್ಕೆ ಮಾಡಿರುವ ಸ್ಕೀಮ್. ಇದಕ್ಕಾಗಿಯೇ ಹೈದರಾಬಾದ್ನ ಬ್ಯಾಂಕ್ಗೆ ಹಣ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನ ಎಟಿಎಂ ಅನ್ನೋದು ಸಾಬೀತಾಗಿದೆ. ಮತ್ತೊಮ್ಮೆ ರಾಹುಲ್ ಸೋನಿಯಾ ಮೌನಕ್ಕೂ ಕೂಡ ಅಶೋಕ್ ಕಿಡಿಕಾರಿದ್ದಾರೆ. ಖರ್ಗೆಗೂ ಕೂಡ ಪಾಲು ಬಂದಿದೆಯಾ ಅಂತ ನೇರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ತನಕ ಕೂಡ ಇಂಥದ್ದೊಂದು ಅನುಮಾನ ಇತ್ತು, ಸರ್ಕಾರದ ಮೌನಕ್ಕೆ ಅವ್ರದ್ದು ಕೂಡ ಶಾಮೀಲಿದೆಯಾ, ಪಾಲ್ ಹೋಗಿದೆಯಾ ಸರ್ಕಾರಕ್ಕೆ, ಆ ಕಾರಣಕ್ಕೆ ಸಚಿವರ ರಕ್ಷಣೆಗೆ ನಿಂತ್ಕೊಂಡಿದೆಯಾ ಸರ್ಕಾರ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಭಿವೃದ್ಧಿ ನಿಗಮದ ಅಧಿಕಾರಿಯ ಸಾವಿನ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇವತ್ತು ಏನು ದಾಖಲೆ ಬಿಡುಗಡೆ ಆಗಿದೆ, ಈ ದಾಖಲೆ ಕುರಿತಂತೆ ನಾವು ಮಾತಾಡೋದಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರನ್ನೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಈ ದಾಖಲೆಯ ಮೂಲ ಏನು, ಯಾಕೆ ಈ ಹಣ ಹೋಯಿತು, ಎಲ್ಲಿಗೆ ಹೋಯಿತು, ಮತ್ತು ವಿಪಕ್ಷ ನಾಯಕರಿಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಬನ್ನಿ ಅವರನ್ನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಎಲ್ಲರೂ ಒಂದಾಗಿ 187 ಕೋಟಿ ಹೆಂಗೆ ನುಂಗಬೇಕು ಅನ್ನೋ ಒಂದು ಸ್ಕೀಮ್ ಹಾಕ್ಕೊಂಡು ಮಾಡಿರೋವಂಥದ್ದು. ಕರ್ನಾಟಕದಲ್ಲಿರುವಂಥ ಯಾವುದಾದ್ರೂ ಐ ಟಿ ಕಂಪ್ನಿಗಳಿಗೆ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ವಿರೋಧ ಪಕ್ಷದವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ, ಪತ್ರಿಕೆಯವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ. ಅದಕ್ಕೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ಗೆ ಮಾತಾಡಿದ್ರೆ ಅಲ್ಲಿನ ಇದು ಬರೋದೇ ಇಲ್ಲ, ಇಲ್ಲಿನ ಪತ್ರಕರ್ತರಿಗೆ ಸಿಗೋದೇ ಇಲ್ಲ. ಮತ್ತು ಜುಬಿಲಿ ಹಿಲ್ಸ್ ಅನ್ನೋವಂಥದ್ದು ಪ್ರತಿಷ್ಠಿತವಾದಂಥ ಪ್ರದೇಶ, ಅಲ್ಲಿ ಯಾರು ಹೋಗೋದು ಬರೋದು ಭಾಳ ಕಷ್ಟದ ಪ್ರದೇಶ. ಅಲ್ಲಿ ಮಾಡಿದ್ರೆ ಅಲ್ಲಿಂದ ಅದನ್ನು ಕಪ್ಪ ಕಾಣಿಕೆ ಮುಖಾಂತರ ಡೆಲ್ಲಿಗೆ ಕಳಿಸೋವಂಥದ್ದಕ್ಕೆ ಈಸಿ ಆಗುತ್ತೆ ಟ್ರಾನ್ಸ್ಫರು. ಯಾಕಂದರೆ ನಿಮಗೂ ಗೊತ್ತಿದೆ, ಹೈದರಾಬಾದು ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಇರುವಂಥದ್ದು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಇನ್ನೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್, ಆ ಕಾಂಗ್ರೆಸ್ ಸರ್ಕಾರದಿಂದ ಡೆಲ್ಲಿ ಕಾಂಗ್ರೆಸ್ಗೆ ಸಪ್ಲೈ ಚಾನಲ್ ರೂಟ್, ಮನಿ ಟ್ರಾನ್ಸ್ಫರ್ ರೂಟ್ ಇದು ಅವ್ರಿಗೆ ಕಾಂಗ್ರೆಸ್. ಸರ್, ಈಗ ಅಧಿಕಾರಿ ಚಂದ್ರಶೇಖರ್ ಸಾವಾಗಿ ಒಂದು ವಾರ ಕಳೀತಾ ಬಂತು. ವಿಪಕ್ಷಗಳು CBIಗೆ ಬೊಬ್ಬೆ ಹಿಡಿತಾ ಇದ್ದಾರೆ, ಆದರೆ ಸರ್ಕಾರ ಕ್ಯಾರೆ ಅಂತಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡು ಎಲ್ಲದಕ್ಕೂ ಎಂಟ್ರಿ ಆಗ್ತಾ ಇತ್ತು. ಈ ಬಾರಿ ನೋಡಿದ್ರೆ ಈ ವಿಚಾರದಲ್ಲಿ ಭಾಳ ಸೈಲೆಂಟ್ ಆಗಿದೆ. ಏನು ಅನಿಸುತ್ತಿದೆ ಸರ್ ತಮಗೆ? ಇಲ್ಲಿ ಸುರ್ಜೇವಾಲಾ ಅವರು ಪದೇ ಪದೇ ಏನು ಕರ್ನಾಟಕಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ದೆ, ಪ್ರತಿಯೊಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಎಲ್ಲೋದ್ರಿ ನೀವು ಸುರ್ಜೇವಾಲಾ ಅವರೇ ಎಲ್ಲೋದ್ರಿ? ರಾಹುಲ್ ಗಾಂಧಿಯವರು ದೊಡ್ಡದಾಗಿ ಕರ್ನಾಟಕದಲ್ಲಿ ಏನಾನ BJP ತಪ್ಪುಗಳಾದರೆ ಏನು ದೊಡ್ಡದಾಗಿ ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ರಿ. ಈಗ ಗೌರವಾನ್ವಿತ ರಾಹುಲ್ ಗಾಂಧಿಯವರು ಎಲ್ಲೋಗಿದ್ದೀಯಪ್ಪ ನೀನು? ಎಲ್ಲಿ ಅಡಿಗೆ ಕುಳಿತಿದ್ದೀಯಾ? ಯಾವ ಮೂಲೆಯಲ್ಲಿದ್ದೀಯಾ? ನಿಮ್ಮ ರಾಜ್ಯ ಸರ್ಕಾರ 187 ಕೋಟಿ ಲೂಟಿ ಹೊಡೆದಿದೆ.
ಈಗ ಯಾಕೆ ಬಾಯಿ ಬಿಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ಯಾಕೆ ಬಾಯಿ ಬಿಡ್ತಾ ಇಲ್ಲ? ಎಲ್ಲ ಸೈಲೆಂಟಾಗಿದ್ದೀರಲ್ಲ ಅಂದ್ರೆ ನಿಮಗೆ ಪಾಲ್. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರ ಸಾರಿದೆ. ಸಿದ್ದು ಸರ್ಕಾರದ ವಿರುದ್ಧ ದೆಹಲಿ ಮಟ್ಟದಲ್ಲೇ ದಂಗಲ್ಗೆ ಮುಂದಾಗಿದೆ. ರಾಷ್ಟ್ರ ಮಟ್ಟದಲ್ಲೇ ಹೋರಾಟಕ್ಕೆ ಬಿಜೆಪಿ ಅತಿ ದೊಡ್ಡ ಪ್ಲಾನ್ ರೂಪಿಸಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ನೀಡಲಾಗ್ತಾ ಇದೆಯಂತೆ. ಸಂಪೂರ್ಣ ಮಾಹಿತಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ರವಾನೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಇದೇ ಅತಿ ದೊಡ್ಡ ಅಸ್ತ್ರ, ಇದನ್ನೇ ಜನರ ಮುಂದೆ ಇಡುವಂತಹ ಪ್ರಯತ್ನ. ರಾಜೀನಾಮೆಗೆ ಹಿಂದೇಟು ಹಾಕ್ತಾ ಇರುವ ಸಚಿವ ನಾಗೇಂದ್ರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ದಾರೆ. ಇಲ್ಲಿ ಯೂನಿಯನ್ ಬ್ಯಾಂಕ್ ಕೂಡ ಇದನ್ನೇ ಮನವಿ ಮಾಡಿಕೊಂಡಿರೋದು. ಈ ಪ್ರಕರಣವನ್ನ ಸಿಬಿಐ ಬಂದು ತನಿಖೆ ಮಾಡಬೇಕು ಅಂತ, ಅತ್ಯಂತ ತ್ವರಿತಗತಿಯಲ್ಲಿ ಪ್ರಕರಣದ ತನಿಖೆ ಆಗಬೇಕು, ಸತ್ಯಾಸತ್ಯತೆಗೆ ಬೆಳಕಿಗೆ ಬರಬೇಕು ಅನ್ನುವಂಥ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಸಾವಿನ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇವತ್ತು ಏನು ದಾಖಲೆ ಬಿಡುಗಡೆ ಆಗಿದೆ, ಈ ದಾಖಲೆ ಕುರಿತಂತೆ ನಾವು ಮಾತಾಡೋದಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರನ್ನೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. 2 ದಿನದಿಂದ ಪತ್ರವನ್ನು ಬರೆದಿದ್ದೀನಿ. ನಾನು ಪತ್ರವನ್ನು ಬರೆದು ಪತ್ರಿಕಾ ಹೇಳಿಕೆಗಳು ಬಂದಿರೋವಂಥದ್ದು ಮತ್ತು ದಾಖಲೆಗಳನ್ನೆಲ್ಲ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು ಇಷ್ಟು ಕೂಡ ಕರ್ನಾಟಕ ಸರ್ಕಾರ ದಲಿತರ ಹಣವನ್ನು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ATM ಮಾಡೋಕ್ಕೋಸ್ಕರ ಹೈದರಾಬಾದಲ್ಲಿ ಇರ್ತಕ್ಕಂಥ ತೆಲಂಗಾಣದ ಕಾಂಗ್ರೆಸ್, ಅಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ, ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಅದನ್ನು ATM ಮುಖಾಂತರ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದಕ್ಕೆ ಮಾಡಿದ್ದಾರೆ. ಇದರ ಬಗ್ಗೆ ನೀವು ಕೂಡಲೇ BJP ಹೋರಾಟ ಮಾಡೋ ದೃಷ್ಟಿಯಿಂದ ಈ ಎಲ್ಲ ದಾಖಲೆಗಳನ್ನು ನಿಮಗೆ ಕಳಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ತರಟೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ ಅಶೋಕ್ ಅವರು BJP ಹೈಕಮಾಂಡ್ಗೂ ಕೂಡ ನನ್ನ ಖುದ್ದು ಪತ್ರವನ್ನು ಬರೆದು ಮಾಹಿತಿಯನ್ನು ತಲುಪಿಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ, ಜೊತೆಗೆ ಹೈಕಮಾಂಡ್ ಎಂಟ್ರಿಯಾಗಿ ಏನಾದರೂ CBI ಕುರಿತಂತೆ ಏನಾದರೂ ಶಿಫಾರಸಿಗೆ ಏನಾದರೂ ಧ್ವನಿ ಎತ್ತುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.